ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. 130ನೇ ಶ್ಲೋಕ. ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ. 130ನೇ ಶ್ಲೋಕ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ. ಇದರ ಅರ್ಥ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಯ ಸ್ವರೂಪವೇ ಈ ಮಾತೆ ಅಂತ ಅರ್ಥ. ಮೂಲತಃ ಚೈತನ್ಯ ಸ್ವರೂಪಿ ಈ ದೇವಿ. ಇವಳಿಗೆ ಯಾವ ಆಕಾರವೂ ಇಲ್ಲ. ಈ ಶಕ್ತಿಯ ಮೂಲವೇ ಇವಳು, ಎಲ್ಲ ಶಕ್ತಿಯ ಮೂಲವೇ ಇವಳು. ಅಂದರೆ ಸೃಷ್ಟಿ ಸ್ಥಿತಿ ಲಯ ಇವು ಮೂರು ಅವಳ ಇಚ್ಛೆಯಂತೆ ನಡೀತದಲ್ಲ. ಹಾಗೆ ನಡೆಯುವಾಗ ಈ ಶಕ್ತಿಯ 3 ಬಗೆಗಳು ಈ ಸೃಷ್ಟಿಯಲ್ಲಿವೆ. ಈ ಶಕ್ತಿಯ 3 ರೂಪಗಳು, ಅದನ್ನೇ ನಾವು ಬ್ರಹ್ಮ ವಿಷ್ಣು ಮಹೇಶ ಅಂತ ತ್ರಿಮೂರ್ತಿ ಸ್ವರೂಪವನ್ನು ಹೇಳ್ತೀವಲ್ವಾ. ಆ ತ್ರಿಮೂರ್ತಿ ಸ್ವರೂಪದ ಮೂಲವೇ ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಸೃಷ್ಟಿ ಮಾಡುವ ಇಚ್ಛೆಯಿಂದ ಜ್ಞಾನಪೂರ್ವಕವಾಗಿ ಕ್ರಿಯಾಶಕ್ತಿಯಾಗಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಈ ಜಗತ್ತಿನ ಎಲ್ಲ ಜೀವಕೋಟಿಗಳ ಬದುಕು, ಅವುಗಳ ಬದುಕಿಗೆ ಬೇಕಾದಂಥ ಎಲ್ಲ ಪ್ರಾಕೃತಿಕ ಸ್ಥಿತಿ ವ್ಯವಸ್ಥೆಗಳನ್ನು ಮಾಡುವ ಆದಿಶಕ್ತಿ ಸ್ವರೂಪವೇ ಈ ಲಲಿತಾಂಬಿಕಾ ಶಕ್ತಿ ಅಲ್ವಾ. ಈ ನಾಮವನ್ನು ಜಗತ್ತಿಗೆ ಅನ್ವಯ ಮಾಡಿ ನೋಡಲಾಗಿ ಹೀಗೆ ಅರ್ಥ ಮಾಡ್ಕೋಬೇಕು. ಮತ್ತು ಈ ನಾಮವನ್ನು ನಮ್ಮೊಳಗೆ ಅನ್ವಯ ಮಾಡಿಕೊಂಡು ನೋಡಿದರೆ ಮೂಲತಃ ನಾವು ಕೂಡ ಅಸಂಗರೆ, ನಾವು ಕೂಡ ಆತ್ಮಸ್ವರೂಪರೇ. ಅದರನ್ನೇ ಚೈತನ್ಯ ಸ್ವರೂಪ ಅಂತ ಹೇಳುವಂಥದ್ದು. ಯಾವುದಾದರೊಂದು ಕೆಲಸವನ್ನು ನಾವು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಚಿಗುರ್ತದೆ. ಆ ಸಂಕಲ್ಪವೇ ಬೆಳೆದು ಯೋಚನೆಯಾಗ್ತದೆ. ಆ ಯೋಚನೆ ಮುಂದೆ ವಿಚಾರವಾಗಿ, ಅಂದರೆ ಆ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ವಿಚಾರ ಮನಸ್ಸಿನಿಂದ ದೇಹಕ್ಕೆ ವರ್ಗಾಯಿಸಲ್ಪಟ್ಟು ಕೆಲಸ ಅಥವಾ ಕ್ರಿಯೆಗಳು ನಮ್ಮ ಶರೀರದ ಮೂಲಕ ನಡೀತದೆ ಅಲ್ವಾ. ಇದು ನಮ್ಮಿಂದಾಗುವ ಕರ್ಮಗಳ ರೀತಿ. ಇದರಲ್ಲಿ ಅಸಂಗರಾದ ನಾವು, ಅಸಂಗರಾದರೂ ಕೂಡ ಇದು ಗೊತ್ತಿಲ್ಲದೇನೆ ಅಥವಾ ಆ ಸೃಷ್ಟಿಶಕ್ತಿ ನಮ್ಮ ದೇಹದಲ್ಲಿ ಈ ಕೆಲಸವನ್ನು ಮಾಡಿಸುವ ಸಂಕಲ್ಪ ಮಾಡಿದಾಗ ಮೊದಲು ನಮ್ಮ ಮನಸ್ಸಿನಲ್ಲಾಗುವಂಥ ಸಂಕಲ್ಪ, ಇಚ್ಛೆ, ಆ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಪ್ಲ್ಯಾನ್, ಅದು ಜ್ಞಾನಶಕ್ತಿ. ಇದೆಲ್ಲ ಆಮೇಲೆ ನಾವು ಈ ದೇಹದಿಂದ ಮಾಡಿಸುವ ಕೆಲಸ, ಅದು ಕ್ರಿಯಾಶಕ್ತಿ. ಈ ರೀತಿ ಪ್ರತಿಯೊಂದು ದೇಹದಲ್ಲಿಯೂ ಹಾಗೂ ನಮ್ಮ ದೇಹದಲ್ಲಿಯೂ ಈ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಈ ಜಗತ್ತಿನ ಮೂಲ ಮಾತ್ರ ಶಕ್ತಿಯೇ ಆಗಿದೆ. ಅಂದರೆ ಜಗತ್ತಿನಲ್ಲಿ ಕೆಲಸ ಮಾಡುವಂಥದ್ದು ಅದೇ ಚೈತನ್ಯ, ನಮ್ಮೊಳಗೆ ಕೆಲಸ ಮಾಡುವಂಥದ್ದು ಅದೇ ಚೈತನ್ಯ. 3 ರೀತಿಯಲ್ಲಿ ಇಚ್ಛಾ ಜ್ಞಾನ ಕ್ರಿಯೆಗಳ ಮೂಲಕವಾಗಿ ನಮ್ಮ ದೇಹವನ್ನು ಆ ಶಕ್ತಿ ಈ ಜಗತ್ತಿನ ಕೆಲಸವನ್ನು ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳುತ್ತದೆ ಅಂತ ಈ ನಾಮ ಹೇಳ್ತಾ ಇದೆ. ಅದೇ ವಿಷಯವನ್ನು ನಮಗೆ ತಿಳಿಯಪಡಿಸಲಿಕ್ಕಾಗಿ ಈ ನಾಮ ಬಂದಿದೆ. ಮೂಲತಃ ಚೈತನ್ಯ ಸ್ವರೂಪರೇ ನಾವಾದರೂ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ನಮ್ಮಲ್ಲಿ ಹೇಗೆ ಅಭಿನಿವೇಶಗೊಂಡಿದೆ ಅನ್ನೋದನ್ನು ನಮಗೆ ಈಗ ತಿಳಿಯಲಾಗದ ಕಾರಣದಿಂದ, ಅಂದರೆ ಪ್ರಾಪಂಚಿಕ ಜೀವನದ ತನ್ಮಯತೆಯಲ್ಲಿ ನಾವು ಮುಳುಗಿ ಹೋಗಿದ್ದೀವಿ. ನಮಗೆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ಈ ವಿಷಯಗಳೆಲ್ಲ ಒಂದೊಂದಾಗಿ ಅರಿವಾಗ್ತಾ ಹೋಗ್ತದೆ ನಮಗೆ, ಈ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಯ ಬಗೆಗೆ. ಹಾಗಾಗಿ ಈಗ ಗಮನವನ್ನು ಹರಿಸಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ನಿಜಸ್ವರೂಪ, ನಮ್ಮ ದಿವ್ಯತೆ ಏನು ಎಂಬುದನ್ನು ಕೂಡ ಅರಿಯಲಾಗದ ಅಜ್ಞಾನದಲ್ಲಿ ನಾವೀಗ ತೊಳಲಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಈ ಸ್ಥಿತಿಯಿಂದ ಎಬ್ಬಿಸುವ ಕರುಣೆಯಿಂದಲೇ ಈ ಅಜ್ಞಾನದಿಂದ ಜಾಗೃತಿಗೊಳಿಸ್ಲಿಕ್ಕೇನೆ ಒಂದೆರಡು ಹೆಜ್ಜೆಯಾದರೂ ಈ ಅಧ್ಯಾತ್ಮದ ಪಥದಲ್ಲಿ ಹಾಕಿ ಮನಸ್ಸಿನ ಶಾಂತಿಯೆಡೆ ನಮ್ಮ ಪಯಣ ಶುರುವಾಗಲಿ ಅನ್ನೋ ಕಾರಣಕ್ಕೆ ಈ ನಾಮವನ್ನು
ವಾಗ್ದೇವಿಯರು ಹೇಳೋದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯಾಗಿ ಈ ಜಗತ್ತಿನಲ್ಲೂ ಹಾಗೂ ನಮ್ಮೊಳಗೂ ಕೂಡ, ನಮ್ಮ ದೇಹದಲ್ಲೂ ಕೂಡ ಈ ಶಕ್ತಿಯೇ ಕೆಲಸ ಮಾಡುವಂಥದ್ದು. ಅದನ್ನು ಆಂತರಂಗಿಕವಾಗಿ ವಿಚಾರ ಮಾಡಿ ನೋಡ್ಕೋ ಅಂತ ಒಂದು ಒಳಸೂಚನೆ ಈ ವಾಗ್ದೇವಿಯರಿಂದ ನಮಗೆ ಸಿಗ್ತಾ ಇದೆ. ಮುಂದಿನ ನಾಮ ಸರ್ವಾಧಾರ. ಸರ್ವಕ್ಕೂ, ಈ ಜಗತ್ತಿನ ಎಲ್ಲ ವಸ್ತು ವಿಷಯಕ್ಕೂ ಆಧಾರವಾಗಿ ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಜಗತ್ತಿನ ಸ್ಥಿರವಾದ ಮತ್ತು ಚಲಿಸುವಂತಹ ವಸ್ತುಗಳು, ಜೀವಿಗಳು ಏನಿವೆ ಅವೆಲ್ಲಕ್ಕೂ ಕೂಡ ಅಂತರ್ಯಾಮಿಯಾಗಿರುವಂಥ ಈ ಚೇತನ ತತ್ವ ಸರ್ವಕ್ಕೂ ಆಧಾರವಾಗಿ ಇರುವಂಥದ್ದು. ಸರ್ವವನ್ನು ಇದು ಧರಿಸಿಕೊಂಡಿದೆ. ದೇವಿ ಸ್ತುತಿ ಮಾಡುವಾಗ ಈ ಶ್ಲೋಕದ ಸಾಲನ್ನು ನಾವು ಗಮನಿಸಬೇಕು. ಸ್ಥೂಲ ಸೂಕ್ಷ್ಮವು ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಅಂತ ಮಹಾಲಕ್ಷ್ಮಿ ಸ್ತುತಿಯನ್ನು ಮಾಡುವಾಗ ನಾವು ಒಂದು ಸಾಲನ್ನು ಹೇಳ್ತೀವಲ್ವಾ. ಈ ಶ್ಲೋಕದಲ್ಲಿ ಮಹಾಲಕ್ಷ್ಮಿ ಅಂದರೆ ಮಹಾಸಂಪತ್ತಾದ ನಮ್ಮ ಮೂಲ ಮಾತೃಶಕ್ತಿಯನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಮಾಡ್ತಾ ಸರ್ವ ಸಂಪತ್ತನ್ನೂ ನೀಡಿ, ವಿಶೇಷವಾಗಿ ಜ್ಞಾನ ಸಂಪತ್ತನ್ನು ತನ್ನ ಭಕ್ತರಿಗೆ ಪರಿಪಾಲಿಸಿ ಈ ಜೀವನ್ಮರಣದ ಸಂಕಟದಿಂದ ನಮ್ಮನ್ನು ಕಾಪಾಡುವಂತಹ ಮಹಾತತ್ವ ಆದಿಶಕ್ತಿಯನ್ನು ನಾವು ಬೇಡಿಕೊಳ್ಳುವಂತಹ ಪ್ರಾರ್ಥನೆ ಇದು. ಎಲ್ಲವನ್ನೂ ತನ್ನ ಗರ್ಭದಲ್ಲೇ ಇಟ್ಕೊಂಡು ಎಲ್ಲಕ್ಕೂ ಆಧಾರವಾದ ಈ ಮಾತೃಶಕ್ತಿಯೇ ನಮಗೆ ಎಲ್ಲವನ್ನೂ ಕೊಟ್ಟು ಕಾಪಾಡುವವಳು ಅನ್ನುವಂತಹ ಒಂದು ಹೊಳಹು ಈ ಶ್ಲೋಕದಲ್ಲಿದೆ. ಇದನ್ನೇ ಗೀತೆಯ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಈ ಜಗತ್ತಿಗೆ ಗತಿ ನಾನೇ, ಅದರ ಭರಣ ಮಾಡುವವನು ನಾನೇ ಅಂದರೆ ಕಾಪಾಡುವವನು ನಾನೇ, ಪ್ರಭು ನಾನೇ, ಸಾಕ್ಷಿ ನಾನೇ, ಈ ಜಗತ್ತಿಗೆ ನಿವಾಸ ಸ್ಥಾನವೂ ನಾನೇ, ನಾನೇ ಆಶ್ರಯದಾತ, ನಾನೇ ಜಗತ್ತಿನ ಆಪ್ತ, ನಾನೇ ಉತ್ಪತ್ತಿ ಸ್ಥಿತಿ ಹಾಗೂ ಪ್ರಳಯಕಾರಕನು, ಮತ್ತು ಅವ್ಯಯವಾದ ಬೀಜವೂ ಕೂಡ ನಾನೇ ಅನ್ನೋದಾಗಿ ಕೃಷ್ಣನ ಮಾತಿದೆ. ಅಂದರೆ ಈ ಭಗವತ್ ತತ್ವ ಅಥವಾ ಈ ಚೈತನ್ಯ ಸ್ವರೂಪವೇ ಎಲ್ಲದಕ್ಕೂ ಕಾರಣ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಅದೇ ಅರ್ಥವನ್ನು ಸರ್ವಾಧಾರ ಅನ್ನುವಂಥ ನಾಮ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಆ ನಾಮ, ಸರ್ವಾಧಾರ ಮುಂದಿನ ನಾಮವಾದ ಸುಪ್ರತಿಷ್ಠಾ, ಸದಸದ್ರೂಪಧಾರಿಣಿ, ಇವೆಲ್ಲವೂ ಕೂಡ ಇದೇ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದಿಸ್ತಾ ಇದೆ. ಇದನ್ನು ಗಮನಿಸಿಕೊಳ್ಳಬೇಕು. ಮುಂದಿನ ನಾಮ ಸುಪ್ರತಿಷ್ಠಾ. ಈ ಜಗತ್ತಿಗೆ ಅಧಿಷ್ಠಾನವಾಗಿರುವವಳು. ಹಿಂದಿನ ನಾಮದ ಅರ್ಥವೇ ಇಲ್ಲಿ ಮುಂದುವರಿತಾ ಇದೆ. ಆಧಾರ, ಆಶ್ರಯ ಇಡೀ ಜಗತ್ತಿಗೆ ಯಾವುದು ಅಂತಂದರೆ ಇದೇ ಚೈತನ್ಯ ಸ್ವರೂಪ ಅಂತ ಈ ನಾಮ ಹೇಳ್ತಾ ಇದೆ. ಇಡೀ ಜಗತ್ತು ಆಕೆಯಲ್ಲಿಯೇ ಆಶ್ರಯ ಪಡೆದಿದೆ. ನಾವೆಲ್ಲ ಅವಳ ಗರ್ಭದಲ್ಲೇ ಇದ್ದೇವೆ. ಅವಳ ಗರ್ಭದಲ್ಲೇ ಇಡೀ ಬ್ರಹ್ಮಾಂಡ ಮಂಡಲಗಳೂ ಕೂಡ ಸುಪ್ರತಿಷ್ಠವಾಗಿದೆ. ಆದಿಶಕ್ತಿ ಶ್ರೀಮಾತೆಯೇ ಇಡೀ ಈ ಜಗತ್ತನ್ನು, ಬ್ರಹ್ಮಾಂಡ ಮಂಡಲವನ್ನು ಆಧಾರವಾಗಿ, ಅಧಿಷ್ಠಾನವಾಗಿ ತಾನೇ ಧಾರಣೆ ಮಾಡಿಕೊಂಡಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಸುಪ್ರತಿಷ್ಠಾ ಅನ್ನೋ ಹೆಸರಿನ ಒಂದು ಛಂದಸ್ಸೂ ಕೂಡ ಇದೆ. ಶ್ಲೋಕ ರಚನೆ ಮಾಡುವ ಒಂದು ಛಂದೋ ರೂಪದಲ್ಲಿರುವವಳು ಅಂತಲೂ ಈ ನಾಮವನ್ನು ತಗೋಬಹುದು. ಎರಡೂ ಅರ್ಥದಲ್ಲಿ ಈ ನಾಮವನ್ನು ನಾವು ತಗೋಬಹುದು. ಮುಂದಿನ ನಾಮ ಸದಸದ್ರೂಪಧಾರಿಣಿ. ಸತ್ ಮತ್ತು ಅಸತ್ ರೂಪಗಳನ್ನು ಧರಿಸಿದವಳು ಅಂತ ಈ ನಾಮದ ಅರ್ಥ. ಇಲ್ಲಿ ಸತ್ ಅಂತಂದರೆ ಸತ್ಯ, ಇದು ತತ್ವ, ಇದು ಯಾವ ರೂಪವೂ ಇಲ್ಲದ ಶಾಶ್ವತವಾದಂತಹ ಈ ಜಗತ್ತನ್ನು ಧಾರಣೆ ಮಾಡಿಕೊಂಡು ನಿಂತಹ ಅಧಿಷ್ಠಾನ ಅಥವಾ ಆಧಾರ ಅಂತ ನಾವು ಇದನ್ನು ತಿಳ್ಕೋಬೇಕು. ಇದೇ ಸತ್ಯ ತತ್ವವೇ ಈ ಜಗತ್ತಿಗೆ ಮೂಲ ಕಾರಣವಾದಂಥದ್ದು. ಇದರನ್ನೇ ನಮ್ಮ ಭಾವದಲ್ಲಿ ನಾವು ದೇವರು ಅಂತ ಭಾವಿಸುವಂಥದ್ದು. ಇದಕ್ಕೆ ಯಾವ ರೂಪವಿಲ್ಲ, ಆಕಾರವಿಲ್ಲ. ಇದು ಕೇವಲ ನಿರ್ಗುಣ, ನಿಷ್ಕಲ ಬಯಲು. ನಮ್ಮ ಗಾಢ ನಿದ್ದೆಯಲ್ಲಿ ನಾವು ಯಾವ ಸ್ಥಿತಿಯನ್ನು ಹೊಂದುತ್ತೇವೆ ಆ ಸ್ಥಿತಿಯನ್ನು ನಾವು ಊಹಿಸ್ಕೊಂಡ್ರೆ ಒಂದು ರೀತಿಯಲ್ಲಿ ಸತ್ಯ ಅನ್ನೋದೇನು ಅಂತ ಒಂದು ಮಟ್ಟಿಗೆ ನಮ್ಮ ಮನಸ್ಸಿಗೆ ಭಾಸವಾಗಬಹುದು. ಇದೇ ತತ್ವವೇ ಈ ಜಗತ್ತಿನ ಎಲ್ಲೆಲ್ಲೂ ವ್ಯಾಪಿಸಿ ಎಲ್ಲವನ್ನೂ ತನ್ನೊಳಗೆ ಹಿಡಿದಿಟ್ಟುಕೊಂಡಿರುವಂತಹ ಆಧಾರ ತತ್ವ.
ಇದು ಸತ್ಯತತ್ವ. ಈ ಸತ್ತತ್ವ ತಾನೇ ತನ್ನೊಳಗಿಂದ ಒಂದು ಶಕ್ತಿಯಾಗಿ ಮಾರ್ಪಟ್ಟು ಈ ಜಗತ್ತಿನ ಸೃಷ್ಟಿಕಾಲದಲ್ಲಿ ಆ ಶಕ್ತಿಯಿಂದಲೇ ಸಕಲ ಜೀವರಾಶಿಗಳು ಕಣ್ಣಿಗೆ ಕಾಣುವ ಈ ಪ್ರಪಂಚವೂ ಸೃಷ್ಟಿಯಾಗಿದೆ. ಆ ಆಧಾರಭೂತವಾದ ಸತ್ತತ್ವವೂ ಅವಳೇ, ಅದರಿಂದ ಶಕ್ತಿಯಾಗಿ ಮಾರ್ಪಟ್ಟವಳೂ ಅವಳೇ. ಆ ಶಕ್ತಿಯಿಂದ ಈ ಪಂಚಭೂತಗಳನ್ನು ಹುಟ್ಟಿಸಿ ಆ ಪಂಚಭೂತಗಳಿಂದ ಈ ಪ್ರಪಂಚದ ಎಲ್ಲ ರೂಪ ಗುಣ ಸ್ವಭಾವದ ಜೀವರಾಶಿಗಳು ಮತ್ತು ಎಲ್ಲ ವಸ್ತುಗಳನ್ನು ಕೂಡ ಸೃಷ್ಟಿ ಮಾಡಿದವಳು ಕೂಡ ಅದೇ ಸತ್ಯತತ್ವವೇ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಕಣ್ಣಿಗೆ ಕಾಣದ ಸತ್ಯವೂ ಅವಳೇ, ಎಲ್ಲ ರೂಪಗಳನ್ನು ಸೃಷ್ಟಿಸಿ ಅದರೊಳಗೆ ತಾನೇ ನಿಂತು ಶಕ್ತಿಯಾಗಿ ಆ ರೂಪಗಳೆಲ್ಲದರ ಜೀವನವನ್ನು, ಆಕಾರಗಳೆಲ್ಲದರ ಜೀವನವನ್ನು ನಡೆಸುವಂಥವಳೂ ಕೂಡ ಅವಳೇ ಅನ್ನುವಂಥದ್ದು ಈ ನಾಮ ಹೇಳ್ತಾ ಇದೆ. ಇಲ್ಲಿ ನಮ್ಮ ಕಣ್ಣಿಗೆ ಈ ಜಗತ್ತಿನಲ್ಲಿ ಏನೇನೆಲ್ಲ ಕಾಣ್ತದಲ್ಲ, ಅನುಭವಕ್ಕೆ ಬರ್ತದಲ್ಲ, ಅದೆಲ್ಲ ಸತ್ಯ ಅಲ್ಲ. ಇದು ಕೇವಲ ವ್ಯಾವಹಾರಿಕ ಸತ್ಯ. ಈ ವ್ಯಾವಹಾರಿಕ ಸತ್ಯಕ್ಕೆ ಆಧಾರ ತತ್ವವಾದ ಇನ್ನೊಂದು ಸತ್ಯ ಇದೆ, ಅದು ನಿಜವಾದ ಸತ್ಯ. ಆದರೆ ಮನಸ್ಸು ಸೂಕ್ಷ್ಮವಾಗದೆ, ಅಂತರ್ಮುಖವಾಗದೆ ಈ ವಿಷಯಗಳೆಲ್ಲ ಅರ್ಥ ಆಗೋದಿಲ್ಲ. ಹಾಗಾಗಿ ಒಳಗಿನ ಸತ್ಯವೂ ಹೊರಗಡೆ ಕಾಣುವ ರೂಪವು ಎರಡೂ ಕೂಡ ಅವಳೇ. ಸದಾ ಈ ಒಳ ಎಚ್ಚರದಲ್ಲಿ ನಾವು ಇದನ್ನು ಅರಿತುಕೊಂಡು ಬದುಕಲಿ ಅಂತ ಈ ನಾಮವನ್ನು ಈ ರೀತಿ ಸಾಂಕೇತಿಕವಾಗಿ ವಾಗ್ದೇವಿಯರು ನಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದಾರೆ. ಮುಂದಿನ 131ನೇ ಶ್ಲೋಕ. ಅಷ್ಟಮೂರ್ತಿರಜಾ ಜೈತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ನಿರ್ದ್ವೈತಾದ್ವೈತವರ್ಜಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಅಷ್ಟಮೂರ್ತಿ. ಅಷ್ಟಮೂರ್ತಿ ಅಂತಂದರೆ 8 ಶರೀರಗಳುಳ್ಳವಳು ಅಥವಾ 8 ಬಗೆಯ ರೂಪಗಳಿಂದ ಕಾಣುವವಳು ಅಂತ ಅರ್ಥ. ಈ 8 ಬಗೆಯ ರೂಪಗಳು ಯಾವುದು ಅಂತ ನೋಡೋದಾದರೆ ಲಕ್ಷ್ಮಿ, ಮೇಧ, ಧರ, ಪುಷ್ಟಿ, ಗೌರಿ, ತುಷ್ಟಿ, ಪ್ರಭಾ, ಧೃತಿ. ಇವು ದೇವಿಯ ಅಷ್ಟಶರೀರಗಳು ಅಂತ ಹೇಳಲ್ಪಡ್ತವೆ. ಈ ಅಷ್ಟಶರೀರಗಳು ನಾವು ನಿಜವಾಗಿ ನಮ್ಮೊಳಗೆ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯಗಳು. ಲಕ್ಷ್ಮಿ ಅಂತಂದರೆ ದೈವಿ ಸಂಪತ್ತು ಅಂತ ಅರ್ಥ. ಮೇಧ ಅಂತಂದರೆ ಬುದ್ಧಿ, ಸೂಕ್ಷ್ಮ ಬುದ್ಧಿ, ಅರಿವು ಜಾಗೃತವಾಗುವ ಸ್ಥಿತಿ ಅಂತ ಅರ್ಥ. ಧರ ಅಂತಂದರೆ ತಾಳ್ಮೆ, ಸಹಿಷ್ಣುತೆ. ಧರ ಅಂದರೆ ಭೂಮಿ ಅಂತ. ಭೂಮಿಗಿರುವ ತಾಳ್ಮೆ, ಸಹಿಷ್ಣುತೆಯನ್ನು ಈ ಧರ ಅನ್ನುವಂಥ ಶಬ್ದ ಸೂಚಿಸ್ತಾ ಇದೆ. ಪುಷ್ಟಿ ಅಂದರೆ ದೇಹ ಮನಸ್ಸುಗಳಿಗೆ ಒಳ್ಳೆಯ ಆರೋಗ್ಯಕರ ಆಹಾರ ಮತ್ತು ಆರೋಗ್ಯಕರ ವಿಷಯ ಚಿಂತನೆಯನ್ನು ಕೊಟ್ಟು ಪುಷ್ಟಿಗೊಳಿಸುವಿಕೆ. ತುಷ್ಟಿ ಅಂದರೆ ಮನಸ್ಸಿನ ಸಂತೋಷ. ದೇಹ ಮನಸ್ಸಿಗೆ ಪುಷ್ಟಿಕರ ಆಹಾರ ದೊರೆತರೆ ದೇಹ ಕ್ಷಮತೆ ಜೊತೆಗೆ ಮನಸ್ಸಿನ ಸೂಕ್ಷ್ಮ ಗ್ರಹಿಕೆಯ ಕ್ಷಮತೆ, ವಿಶಾಲ ಮನೋಭಾವ, ಈ ದೈವಿ ಗುಣಗಳನ್ನು ನೋಡಿ ಕೇಳಿ ನಮ್ಮಲ್ಲೇ ತಿಳಿದು ನಾವು ಅನುಸರಿಸಿ ಒಂದು ತೃಪ್ತಿಯಿಂದ ತುಷ್ಟಿಯಿಂದ ಬಾಳುವಂತಹ ಕ್ಷಮತೆ ನಮ್ಮ ಮನಸ್ಸಿಗೆ ಸಾಧ್ಯವಾಗ್ತದೆ. ಅಂದರೆ ನಾವು ನಮ್ಮನ್ನೇ ನೋಡಿಕೊಂಡು ನಮ್ಮೊಳಗಿನ ದುರ್ಗುಣಗಳು, ದುರಾಸೆಗಳು, ಕೀಳರಿಮೆ, ಮೇಲರಿಮೆ ಇಂಥದ್ದೆಲ್ಲ ಇರ್ತದಲ್ಲ, ಕಲ್ಮಶಗಳು ಅಂತ ಇದನ್ನು ಹೇಳುವಂಥದ್ದು, ಇದರನ್ನೆಲ್ಲ ತೆಗೆದುಹಾಕಿ ಸ್ವಚ್ಛ ಮನಸ್ಸಿನಿಂದ ಮನೋವಿಕಾಸ ಮಾಡಿಕೊಳ್ಳಿಕ್ಕೆ ಆಸ್ಪದ ಆಗುವಂತಹ ಗುಣಗಳಿವು. ಇವುಗಳನ್ನು ನಾವು ನಮ್ಮೊಳಗೆ ಬೆಳೆಸಿಕೊಳ್ಬೇಕು ಅನ್ನೋದಾಗಿ ಈ ಎಲ್ಲ ಅಷ್ಟಮೂರ್ತಿ ಅನ್ನುವಂತಹ ನಾಮದಿಂದ ನಮಗೆ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಅಷ್ಟಗುಣಗಳಲ್ಲಿ ಮುಂದಿನ ಗುಣಗಳು ಗೌರಿ. ಗೌರಿ ಅಂದರೆ ಸ್ವಚ್ಛ ಮನಸ್ಸು ಅಂತ ಅರ್ಥ. ಪ್ರಭಾ ಅಂದರೆ ಜ್ಞಾನ ಅಂತ ಅರ್ಥ. ಧೃತಿ ಅಂದರೆ ಧಾರಣ ಮಾಡುವಂಥದ್ದು, ಧಾರಣ ಶಕ್ತಿ, ಸಹನಾ ಶಕ್ತಿ ಅಂತ. ಧೃತಿ ಅನ್ನೋದಕ್ಕೆ ಧೈರ್ಯ ಅಂತಲೂ ಒಂದು ಅರ್ಥ ಇದೆ. ಬಂದಿದ್ದನ್ನು ಸಮರ್ಥವಾಗಿ ಎದುರಿಸಿ ಸತ್ಯ ಮಾರ್ಗದಲ್ಲಿ ಅದನ್ನು ಪರಿಹರಿಸುವಂತಹ ಧೈರ್ಯ ಅಂತ. ಈ ಎಲ್ಲ ಗುಣಗಳಿಂದ ನಮ್ಮನ್ನು ನಾವು ಬೆಳೆಸಿಕೊಂಡು ಸಾಧನಾ ಮಾರ್ಗದಲ್ಲಿ ಸಾಗಿ ಸ್ವಚ್ಛರಾಗಿ ಶಾಂತವಾಗಿ ನೆಮ್ಮದಿಯಿಂದ ದಿವ್ಯವಾಗಿ ಬದುಕಲಿಕ್ಕೆ ಬೇಕಾದಂಥ ಗುಣವಿಶೇಷಗಳು ಈ ಅಷ್ಟಗುಣಗಳು. ಹಾಗಾಗಿ ಈ ಅಷ್ಟಗುಣಗಳನ್ನು ಅಷ್ಟಮೂರ್ತಿ ಅನ್ನೋದಾಗಿ ಇಲ್ಲಿ ವಾಗ್ದೇವಿಯರಿಂದ ಸ್ತುತಿಸಲ್ಪಟ್ಟಿರುವಂಥದ್ದು. ಮುಂದಿನ ನಾಮ ಅಜಾ ಜೈತ್ರಿ. ಇದರ ಅರ್ಥ ಜನ್ಮವನ್ನು ಜಯಿಸಿದವಳು.
ಅವಳಿಗೆ ಹುಟ್ಟೇ ಇಲ್ಲ. ಯಾವಾಗಿಂದ ಇದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ನಮಗಿರುವಂತೆ ಜನ್ಮ, ಮರಣ, ಸಂಕಟ, ಸಮಸ್ಯೆ, ಚಿಂತೆ, ಈ ದೇಹದ ವಿಕಾರಗಳು, ಮನೋವಿಕಾರಗಳು, ಇಂಥ ಯಾವ ಸಮಸ್ಯೆಯೂ ಅವಳಿಗೆ ಇಲ್ಲವೇ ಇಲ್ಲ. ಯಾಕೆಂದರೆ ದೇಹವೇ ಇಲ್ಲದಂತಹ ನಿರಾಕಾರದ ಪರಿಪೂರ್ಣ ತತ್ವ ಅದು. ಯಾವ ಅವಿದ್ಯೆ, ಅಜ್ಞಾನಗಳು ಅವಳನ್ನು ಮುಟ್ಟೋದೇ ಇಲ್ಲ. ಹಾಗಾಗಿ ಹುಟ್ಟನ್ನು ಜಯಿಸಿದವಳು. ಹುಟ್ಟುವಂತಹ ಯಾವ ಕರ್ಮವೂ ಅವಳಿಗಿಲ್ಲ. ಜೊತೆಗೆ ಹುಟ್ಟು ಸಾವಿಗೀಡಾಗುವ ಈ ಮನುಷ್ಯರು ಹುಟ್ಟು ಸಾವಿನ ಬವಣೆಯಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಈ ಪರಿಪೂರ್ಣವಾದ ಮಾತೆಯನ್ನೇ ಆರಾಧಿಸಬೇಕಷ್ಟೇ, ಬೇರೆ ದಾರಿಯೇ ಇಲ್ಲ. ಹೀಗೆ ಯಾವ ಚೈತನ್ಯ ಶಕ್ತಿ ತನ್ನನ್ನು ಇಲ್ಲಿ ಹುಟ್ಟಿಸಿದೆಯೋ ಅದೇ ತನ್ನನ್ನು ಮತ್ತೆ ಇಲ್ಲಿ ಹುಟ್ಟುವ ಸಂಕಟದಿಂದ ಪಾರು ಮಾಡುವಂಥದ್ದು ಅಂತ ನಾವೆಲ್ಲ ಅರಿತುಕೊಂಡು ಆ ಶಕ್ತಿಯ ಆರಾಧನೆಯನ್ನು ಪರಿಪೂರ್ಣ ಶರಣಾಗಿ ಮಾಡಿದಾಗ ಮಾತ್ರ ಆ ಮನುಷ್ಯನನ್ನು ಹುಟ್ಟು ಸಾವಿಲ್ಲದೆ ಪೂರ್ಣಗೊಳಿಸುವ ದೇವಿ ಇವಳು ಅಂತ ಅಜಾಜೈತ್ರಿ ಅನ್ನೋ ನಾಮ ನಮಗೆ ಒಳಗಿನಿಂದ ಸೂಚನೆ ಕೊಡ್ತಾ ಇದೆ. ಮುಂದಿನ ನಾಮ ಲೋಕಯಾತ್ರಾ ವಿಧಾಯಿನಿ. ಇದರ ಅರ್ಥ ಲೋಕಯಾತ್ರೆಯನ್ನು ವಿಧಿಸುವವಳು. ಲೋಕ ಅಂತಂದರೆ ಜನ, ಇಲ್ಲಿ ಯಾತ್ರಾ ಅಂತಂದರೆ ಅವರ ಪಾಪ ಪುಣ್ಯ ಕರ್ಮಾನುಸಾರ ಯಾವ್ಯಾವ ಲೋಕಕ್ಕೆ ಹೋಗಬೇಕು, ಯಾವ್ಯಾವ ಗತಿಯನ್ನು ಅನುಭವಿಸಬೇಕು ಅಂತ ಈ ಜನರಿಗೆ ಅವರ ಕರ್ಮಾನುಸಾರದ ಗತಿಯನ್ನು ವಿಧಿಸುವವಳು ಈ ಲೋಕಯಾತ್ರಾ ವಿಧಾಯಿನಿ ಅಂತ ಅರ್ಥ. ಎಲ್ಲ ರೀತಿಯ ಜನ, ಜ್ಞಾನಿಗಳಿರ್ತಾರೆ, ಋಷಿಮುನಿಗಳಿರ್ತಾರೆ, ಸಾಮಾನ್ಯರು ಇರ್ತಾರೆ, ಪಾಪಿಗಳಿರ್ತಾರೆ. ಸ್ವರ್ಗ, ನರಕ, ಬ್ರಹ್ಮಲೋಕದವರೆಗೆ ಭೂಲೋಕಗಳಿಂದ ಮನುಷ್ಯರನ್ನು ಅವರವರ ಕರ್ಮಾನುಸಾರ ಅವರವರ ಗತಿಗೆ ಸೇರಿಸುವುದರಿಂದ ಇವಳು ಲೋಕಯಾತ್ರೆಯನ್ನು ವಿಧಿಸುವವಳು ಅಂತ ಈ ನಾಮ ಹೇಳ್ತದೆ. ಈ ಜೀವನದಲ್ಲೂ ನಮ್ಮ ಕರ್ಮಾನುಸಾರವಾಗಿ ಯಾವ ಕೆಲಸ ಕರ್ಮಗಳನ್ನು ಮಾಡಬೇಕಾಗಿದೆಯೋ ಅದನ್ನೇ ನಮ್ಮ ಬುದ್ಧಿಯಲ್ಲಿ ಪ್ರೇರಿಸಿ ನಡೆಸುವಂಥವಳು. ಇಲ್ಲಿ ನಾವು ಮಾಡುವಂಥದ್ದು ಏನೂ ಇಲ್ಲ. ಆದರೆ ಆ ಹೊತ್ತಿಗೆ ನಮ್ಮ ದೇಹದಿಂದ ನಮ್ಮ ಮನಸ್ಸಿನಿಂದ ಯಾವ ಕೆಲಸ ಆಗಬೇಕೋ ಅದನ್ನು ನಮ್ಮ ಮನಸ್ಸು ಬುದ್ಧಿಯಲ್ಲಿ ಪ್ರೇರಿಸಿ ಮಾಡಿಸುವವಳು ಈ ಶಕ್ತಿ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಏಕಾಕಿನಿ. ಏಕಾಕಿನಿ ಅಂತಂದರೆ ಒಬ್ಬಳೇ ಒಬ್ಬಳು, ಕೇವಲ ಅವಳೇ ಇರುವಂಥದ್ದು, ಇರುವಿಕೆ, ಅದ್ವಿತೀಯಳು, ಹೀಗೆಲ್ಲ ಅರ್ಥ ಇದೆ. ಇನ್ನೊಂದಿಲ್ಲದ ಏಕಮೇವ ಅದ್ವಿತೀಯ ಪರಮತತ್ವವೇ ಈ ಚೈತನ್ಯ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಜಗತ್ತು, ಜಗತ್ತಿನ ಎಲ್ಲ ವಸ್ತುಗಳು, ಎಲ್ಲ ಜೀವಕೋಟಿಗಳು ಇವಳಿಂದಲೇ ಹುಟ್ಟಿ ಇವಳಲ್ಲೇ ಬದುಕಿ ಇವಳೊಳಗೆ ಲಯವಾಗಿ ಹೋಗ್ತವೆ. ಇವಳೊಂದೇ ಸೃಷ್ಟಿಯ ಮೊದಲು ಪ್ರಲಯದ ಕೊನೆಗೂ ಉಳಿಯುವಂತಹ ತತ್ವ, ಸತ್ಯ. ಹಾಗಾಗಿ ಅವಳೊಂದೇ ಸತ್ಯ ಅನ್ನೋ ಅರ್ಥದಲ್ಲಿ ಏಕಾಕಿನಿ ಅನ್ನುವಂಥ ನಾಮ. ಎಲ್ಲ ರೂಪಗಳು, ಕಾಣುವಂತಹ ಜಗತ್ತಿನ ಎಲ್ಲ ವಸ್ತು, ಎಲ್ಲ ರೂಪಗಳೂ ಕೂಡ ಕಾಣದೆ ವ್ಯಾಪಿಸಿಕೊಂಡಂತಹ ಸತ್ಯತತ್ವವೇ. ಹಾಗಾಗಿ ಆ ಸತ್ಯತತ್ವ ಮಾತ್ರ ಯಾವಾಗಲೂ ಉಳಿಯುವಂಥದ್ದು, ಕೇವಲವಾಗಿ ಇರುವಂಥದ್ದು. ಉಳಿದ ರೂಪಗಳೆಲ್ಲ ಲಯವಾಗಿ ಈ ಏಕಮೇವ ಅದ್ವಿತೀಯ ತತ್ವ ಅಂತ ಏನು ಹೇಳ್ತಾರೆ ಆ ತತ್ವದಲ್ಲಿ ಸೇರಿ ಹೋಗ್ತದೆ ಅಂತ ಈ ನಾಮ ಸೂಚನೆ ಕೊಡ್ತಾ ಇದೆ. ಮುಂದಿನ ನಾಮ ಭೂಮರೂಪ. ಭೂಮರೂಪದಲ್ಲಿ ಇರುವವಳು ಅಂದರೆ ಬ್ರಹ್ಮರೂಪದಲ್ಲಿ ಇರುವವಳು, ಬ್ರಹ್ಮವಾಗಿರುವವಳು. ಯಾವ ಸತ್ಯತತ್ವ ಎಲ್ಲವನ್ನೂ ಒಳಗೊಂಡಿದೆಯೋ, ಎಲ್ಲವೂ ಆಗಿದೆಯೋ, ಆದರೂ ಆಗಿರುವ ಈ ಎಲ್ಲದರಿಂದ, ಕಾಣುವ ಈ ಎಲ್ಲದರಿಂದ ಬೇರೆಯಾಗಿ ತಾನೇ ತಾನಾಗಿ ಸತ್ಯ ಸ್ವರೂಪ ಒಂದೇ ಸತ್ಯವಾಗಿ ಸದಾ ಉಳಿತದೆಯೋ ಆ ಅಸ್ತಿತ್ವಕ್ಕೆ, ಆ ಇರುವಿಕೆಗೆ ಭೂಮರೂಪ ಅಂತ ಕರೀತಾರೆ. ಉದಾಹರಣೆ ಒಂದು ಕೊಡೋದಾದರೆ, ಈಗ ಗಾಳಿ ಒಂದೇ ಆಗಿದ್ದರೂ ತನ್ನ ಸಂಪರ್ಕಕ್ಕೆ ಬಂದ ಬೇರೆ ಬೇರೆ ರೀತಿಯ ಸುಗಂಧವಿರಲಿ ದುರ್ಗಂಧ ಇರಲಿ, ಅವುಗಳನ್ನು ಅವಲಂಬಿಸಿ ಅದು ಸುಗಂಧವೋ ದುರ್ಗಂಧವೋ ಆದಂತೆ ಅನ್ನಿಸ್ತದೆ ಅಲ್ವಾ. ಆದರೆ ಮೂಲ ಮಾತ್ರ ಅದು ಸ್ವಚ್ಛ ಗಾಳಿಯೇ ತಾನೇ. ಅಂದರೆ ಒಂದೇ ತತ್ವ ಅದು. ಆ ಪರಿಸರಕ್ಕೆ ಅನುಗುಣವಾಗಿ ಅದು ಬೇರೆ ಬೇರೆಯಾಗಿ ಕಂಡು ಬರ್ತದೆ ಅಲ್ವಾ. ಹಾಗಾಗಿ ಕಾಣುವುದು ಬಹುರೂಪವಾದರೂ
ಒಳಗಿನಿಂದ ಇರುವಂಥ ಏಕತ್ವವನ್ನು ಇಲ್ಲಿ ಭೂಮರೂಪ ಅಂತ ವಾಗ್ದೇವಿಯರು ಹೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಒಂದೇ ಸತ್ಯ ತತ್ವವನ್ನು ಬೇರೆ ಬೇರೆ ನಾಮದಿಂದ ಆರಾಧನೆ ಮಾಡ್ತಾ ಇರುವಂತಹ ನಾಮಗಳು. ಮುಂದಿನ ನಾಮ ನಿರ್ದ್ವೈತ, ಅಂದರೆ ದ್ವೈತವಿಲ್ಲದವಳು, ದ್ವೈತ ಭಾವವಿಲ್ಲದವಳು, ತನ್ನನ್ನು ಬಿಟ್ಟು ಇನ್ನೊಂದಿದೆ ಅಂತ ಆ ಮಾತೆಗೆ ಇಲ್ಲವೇ ಇಲ್ಲ. ಯಾಕೆಂದರೆ ಆ ಸತ್ಯ ತತ್ವ ಒಂದೇ ಈ ಜಗತ್ತಿನಲ್ಲಿ ನಿಜವಾಗಿ ಇರುವಂಥದ್ದು. ಅವಳೇ ಎಲ್ಲವೂ ಆಗಿ ಅವಳೊಂದೇ ಎಲ್ಲದರಲ್ಲೂ ಇರುವಂತಹ ಸರ್ವವ್ಯಾಪಕ ತತ್ವ, ಅದ್ವಿತೀಯವಾದ ಆತ್ಮತತ್ವವೇ ಈ ಶ್ರೀ ಮಾತೆಯಾದ್ದರಿಂದ ಈ ಚೈತನ್ಯ ಸ್ವರೂಪವನ್ನೇ ಇನ್ನೊಂದಿಲ್ಲದ ಪರತತ್ವ ಅಂತ ಜ್ಞಾನಿಗಳು ಕರೆಯುವಂಥದ್ದು. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ, ಈಗ ನೀರನ್ನು ತಗೊಳ್ಳೋಣ. ನೀರನ್ನು ತಗೊಂಡ್ರೆ ನೀರು ನೀರಾಗಿಯೂ ಕಾಣ್ತದೆ, ಮಂಜುಗಡ್ಡೆಯಾಗಿಯೂ ರೂಪ ಬದಲಾಯಿಸ್ತದೆ, ಆಮೇಲೆ ನೀರಾವಿಯಾಗಿಯೂ ರೂಪ ಬದಲಾಯಿಸ್ತದೆ. ಆದರೆ ನಿಜವಾಗಿ ಇರುವಂಥದ್ದು ಈ ಮೂರೂ ವಿಷಯಗಳಲ್ಲಿ ರಸಸ್ವರೂಪವಾದ ನೀರೊಂದೇ ಅಲ್ವಾ, ಅಂದರೆ ದ್ರವಸ್ವರೂಪವಾದ ನೀರೊಂದೇ ಅಲ್ವಾ. ಅದೇ ರೀತಿ ಇಲ್ಲಿ ಯಾವ ರೂಪಗಳೇ ಕಾಣಲಿ, ಅದರ ಒಳಸ್ವರೂಪ ಮಾತ್ರ ಈ ಅದ್ವೈತ ತತ್ವ ಅಂತ ಹೇಳಲಿಕ್ಕೆ ಇದೆಲ್ಲ ನಾಮಗಳು ಬಂದಿವೆ. ಈ ಎಲ್ಲ ನಾಮಗಳು ಉಪನಿಷತ್ತಿನಲ್ಲಿ ಇರುವಂಥದ್ದು ಅದ್ವೈತ ತತ್ವವನ್ನೇ ಹೇಳುವಂಥದ್ದು, ಹೇಳಲಿಕ್ಕಾಗದ ಅದ್ವೈತ ತತ್ವವನ್ನೇ ಹೇಳುವಂಥದ್ದು. ಇದು ಅನಿವಾರ್ಯ. ನಾವು ಮನುಷ್ಯರಾಗಿ ಬಂದ ಮೇಲೆ, ಹೊರಪ್ರಪಂಚದಲ್ಲಿ ಲೀನವಾದ ಮೇಲೆ, ಅಲ್ಲಿಂದ ಮನಸ್ಸನ್ನು ಸೆಳೆದು ನಮ್ಮ ಅಂತರಾತ್ಮದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಇದೆಲ್ಲ ವಿಷಯವನ್ನು ಜ್ಞಾನಿಗಳು ನಮಗೆ ಮಾರ್ಗದರ್ಶನ ಮಾಡಬೇಕಾದ ಅನಿವಾರ್ಯತೆ ಅವರಿಗಿರ್ತದೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲೇ ನಾವು ಇದನ್ನೆಲ್ಲ ಚಿಂತನೆ ಮಾಡಿಕೊಂಡು ಮನಸ್ಸನ್ನು ಸಾಧ್ಯವಾದಷ್ಟು ಆ ಸತ್ಯ ತತ್ವದಲ್ಲಿ ನಿಲ್ಲಿಸುವಂಥ ಕೆಲಸ ಆಗಬೇಕಿದೆ ಅಂತ ಈ ನಾಮಗಳೆಲ್ಲ ತಮ್ಮೊಳಗಿನಿಂದ ಹೇಳುವಂಥದ್ದು. ಮುಂದಿನ ನಾಮವೂ ಕೂಡ ಅದೇ ರೀತಿಯ ನಾಮವೇ ದ್ವೈತವರ್ಜಿತ. ದ್ವೈತವರ್ಜಿತ ಅಂತಂದರೆ ಇನ್ನೊಂದಿಲ್ಲದವಳು. ನಮಗೆ ನಾವು ಈ ಜಗತ್ತಿನಲ್ಲಿ ಬದುಕುವಾಗ ಬೇರೆ ಬೇರೆ ವ್ಯಕ್ತಿಗಳು, ವಸ್ತುಗಳು ಅನುಭವಕ್ಕೆ ಬರ್ತದೆ. ಅಂದರೆ ನಮಗೆಲ್ಲ ಬೇರೆ ಬೇರೆ ಕಾಣ್ತದೆ, ಅವ್ರು ಬೇರೆ, ಇವ್ರು ಬೇರೆ, ನಾವು ಬೇರೆ ಅಂತೆಲ್ಲ. ಆದರೆ ಈ ಚೈತನ್ಯಕ್ಕೆ ಯಾವುದು ಬೇರೆ ಅಲ್ಲ, ಖುದ್ದು ಅವಳೇ. ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲದರ ಒಳಗೆ ಅವಳೇ ಇದ್ದು, ಅವಳೇ ಆ ಒಳ್ಳೆಯ ಪಾತ್ರ ಕೆಟ್ಟ ಪಾತ್ರ ಎರಡನ್ನೂ ಮಾಡಿ ಈ ಜಗನ್ನಾಟಕವನ್ನು ನಡೆಸ್ತಾ ಇದ್ದಾಳೆ. ಅವಳಿಗೆ ಒಳ್ಳೆಯದು ಅಂತಲೂ ಇಲ್ಲ, ಕೆಟ್ಟದ್ದು ಅಂತಲೂ ಇಲ್ಲ. ಸುಮ್ಮನೆ ಒಂದು ನಾಟಕಕ್ಕೆ ಏನು ಬೇಕೋ ಅದರೆಲ್ಲವನ್ನು ಸಿದ್ಧ ಮಾಡಿ ಇಟ್ಟು ಈ ಜಗನ್ನಾಟಕವನ್ನು ನಡೆಸುವ ಜಗದಧೀಶ್ವರಿಯವಳು. ಈಗ ಉದಾಹರಣೆ ಕೊಡೋದಾದರೆ, ಏಕಪಾತ್ರ ಅಭಿನಯ ಅಂತ ನಾವು ಮಾಡ್ತೀವಿ ಅಲ್ವಾ. ಅದೇ ಥರ ಒಬ್ಬನೇ ವ್ಯಕ್ತಿ ಎಲ್ಲ ಪಾತ್ರಗಳನ್ನು ನಿರ್ವಹಿಸುವಂತೆ ಈ ತಾಯಿ ಈ ಜಗನ್ನಾಟಕ ಸೂತ್ರವನ್ನು ಧರಿಸಿ ಈ ಜಗನ್ನಾಟಕವನ್ನು ಆಡ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಬೇರೆಯದು ಅನ್ನೋದು ಇಲ್ಲವೇ ಇಲ್ಲ, ತಾನೇ ಎಲ್ಲವೂ ಆಗಿ ಈ ನಾಟಕವನ್ನು ಆಡ್ತಾ ಇದ್ದಾಳೆ. ಸತ್ಯಕ್ಕಾದರೆ ಅವಳು ಏಕಾಕಿನಿಯಾದ ಅಥವಾ ಕೇವಲ ಸತ್ಯತತ್ವ ಅಂತ ನಾವು ಇದನ್ನು ಅರ್ಥ ಮಾಡ್ಕೋಬೇಕು. 132ನೇ ಶ್ಲೋಕ. ಅನ್ನದಾ ವಸುಧಾ ವೃದ್ಧ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲಿಪ್ರಿಯ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಅನ್ನದ. ಅನ್ನದ ಅಂತಂದರೆ ಆಹಾರವನ್ನು ಕೊಡುವವಳು. ತಾನು ಸೃಷ್ಟಿ ಮಾಡಿ ಅವಳು ಹಾಗೆ ಬಿಟ್ಟಿಲ್ಲ, ಇಲ್ಲಿಯ ಸಕಲ ಜೀವರಾಶಿಗಳಿಗೂ ಪ್ರಾಣಧಾರಣೆಗೆ ಬೇಕಾದಂಥ ಎಲ್ಲ ರೀತಿಯ ಆಹಾರವನ್ನು ನೀಡುವವಳು ಈ ಶಕ್ತಿ ಚೈತನ್ಯವಾದ ಶ್ರೀಮಾತೆಯೇ. ಅಂದರೆ ನಮ್ಮನ್ನೆಲ್ಲ ಮಳೆ ಬೆಳೆ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಿ ನಮಗೆ ಆಹಾರ ಬೆಳೀಲಿಕ್ಕೆ ಬೇಕಾದಂತಹ ಎಲ್ಲ ವಸ್ತು ವಿಷಯಗಳನ್ನು ನೀಡುವವಳು, ವ್ಯವಸ್ಥೆ ಮಾಡಿಕೊಡುವವಳು ಇದೇ ಚೈತನ್ಯ ಶಕ್ತಿ ಅಂತ ಈ ನಾಮ ಹೇಳ್ತದೆ. ಇಲ್ಲಿ ದೇಹ ಪಾಲನೆಗೊಂದೇ ಕೊಡುವ ಅನ್ನವನ್ನು ಈ ಅನ್ನದ ಅನ್ನುವಂಥ ನಾಮ ಹೇಳ್ತಿಲ್ಲ. ಜೊತೆಗೆ ನಮ್ಮ ಜೀವನ ಸಮೃದ್ಧಿಗೆ, ನಮ್ಮ ಶಾಂತಿ ನೆಮ್ಮದಿಯ ಬದುಕಿಗೆ, ನಮ್ಮ ಮನಸ್ಸಿಗೊಂದಿಷ್ಟು ಉತ್ತಮ ವಿಷಯಗಳೆಂಬ ಆಹಾರವನ್ನು ಹಾಕ್ತಾನೆ ಇರಬೇಕಾಗುತ್ತೆ. ಈ ರೀತಿಯ
ಭಕ್ತಿ ಜ್ಞಾನ ವಿಷಯಕವಾದ ಒಳ್ಳೆಯ ವಿಚಾರಗಳೂ ಕೂಡ ಮನಸ್ಸಿಗೆ ಕೊಡುವಂತಹ ಆಹಾರ ಅಥವಾ ಅನ್ನ. ಇದೂ ಕೂಡ ಆ ಚೈತನ್ಯ ಮಾತೆಯ ಕೃಪೆಯಿಂದಲೇ ನಮಗೆ ಪ್ರಾಪ್ತಿಯಾಗುವಂಥದ್ದು. ಇನ್ನೊಂದು ಸೂಕ್ಷ್ಮ ವಿಷಯವನ್ನು ಈ ಅನ್ನದ ಅನ್ನುವಂಥ ನಾಮ ಹೇಳ್ತಾ ಇದೆ. ಈ ಆಹಾರವನ್ನು ನಮಗೆ ಅಗತ್ಯವಿದ್ದಷ್ಟು ಮಾತ್ರ ಯಜ್ಞಭಾವದಲ್ಲಿ ದೈವೀ ಸಮರ್ಪಣೆ ಮಾಡಿ ಬಳಸಿದಾಗ ಅದು ಪ್ರಸಾದವಾಗುತ್ತದೆ. ಇದು ಗೀತೆಯ ಮಾತು ಕೂಡ ಹೌದು. ಹಾಗೆ ಜಾಗರೂಕತೆಯಿಂದ ಈ ವಿವೇಕವಿರುವ ನಾವು ಮನುಷ್ಯರು ಒಂದು ಸ್ವಲ್ಪ ಅನ್ನವನ್ನು ಆಹಾರವನ್ನು ಹಾಳು ಮಾಡದೆ ಎಲ್ಲೆಲ್ಲೋ ಚೆಲ್ಲದೆ ನಮ್ಮ ಪರಿಸರದಲ್ಲಿಯೇ ಇರುವಂತಹ ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಕೀಟವೋ ಅದಕ್ಕೆ ಆಹಾರ ಆಗಲಿ ಅಂತ ಆ ಆಹಾರವನ್ನು ಬಳಸಬೇಕು. ಈ ಎಚ್ಚರಿಕೆಯನ್ನು ನಾವು ವಹಿಸಬೇಕಿದೆ. ಸುಮ್ಮನೆ ಸಿಕ್ಕ ಆಹಾರವನ್ನು ವೇಸ್ಟ್ ಮಾಡೋ ಹಾಗಿಲ್ಲ ಅನ್ನೋ ಒಳ ಎಚ್ಚರಿಕೆ ಈ ನಾಮದಲ್ಲಿದೆ. ಯಾಕೆ ಅಂತಂದರೆ ಈಶಾವಾಸ್ಯ ಉಪನಿಷತ್ತು ಇದನ್ನು ಅತ್ಯಂತ ಸುಂದರವಾಗಿ ಹೇಳುತ್ತೆ. ಈ ಜಗತ್ ಶಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಇಲ್ಲಿ ಆಹಾರ ಅನ್ನವನ್ನು ಸೃಷ್ಟಿ ಮಾಡಿದೆ. ನಮಗೆಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ನಾವು ಬಳಸಬೇಕಿದೆ. ಉಳಿದಿದ್ದನ್ನು ಉಳಿದವರಿಗೆ ಹಂಚಬೇಕಿದೆ. ಹಾಗಾಗಿ ಈ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಅಂತ ಈ ನಾಮ ಹೇಳುವಂಥದ್ದು. ವಸುಧಾ ಮುಂದಿನ ನಾಮ. ವಸುಧಾ ಅಂತಂದರೆ ಸಂಪತ್ತನ್ನು ಕೊಡುವವಳು. ವಸು ಅಂತಂದರೆ ಸಂಪತ್ತು, ಧನ, ರತ್ನ ಹೀಗೆಲ್ಲ ಅರ್ಥ ಇದೆ. ಯಾರು ಜಗನ್ಮಾತೆಯ ಭಕ್ತರೋ ಅಥವಾ ಯಾರು ನಿಜವಾಗಿ ದೈವೀ ಭಕ್ತರೋ, ಯಾರು ಅಧ್ಯಾತ್ಮದ ಆರಾಧಕರೋ, ಯಾರು ತನ್ನಲ್ಲಿಯೇ ಇರುವ ಆತ್ಮವನ್ನು ದೊಡ್ಡ ನಿಧಿಯನ್ನು ಶೋಧಿಸ್ತಾರೋ ಅಂಥವರಿಗೆ ಈ ಮಾತೆ ಎಲ್ಲ ರೀತಿಯ ಸಂಪತ್ತನ್ನು ಕೊಟ್ಟು ರಕ್ಷಿಸುವಂಥವಳು ಅಂತ ಹಿಂದಿನ ನಾಮವೂ ಹೇಳ್ತಿದೆ. ಅನ್ನದ ಅನ್ನುವಂತಹ ನಾಮದ ಮೂಲಕ ಈ ನಾಮವೂ ಕೂಡ ಅದನ್ನೇ ಹೇಳ್ತಾ ಇದೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂದರೆ ಯಾರು ತಮ್ಮೊಳಗಿನ ಸತ್ಯ ಸ್ವರೂಪದ ಕಡೆ ತಮ್ಮ ಮನಸ್ಸನ್ನು ನೆಲೆಗೊಳಿಸಲಿಕ್ಕೆ ಶುರು ಮಾಡ್ತಾರೋ ಅಂಥವರಿಗೆ ಅವರ ಯೋಗಕ್ಷೇಮದ ಚಿಂತೆ ಬೇಕಾಗಿಲ್ಲ. ಅವರ ಯೋಗಕ್ಷೇಮಗಳೆಲ್ಲವನ್ನು ಆಯಾಯ ಹೊತ್ತಿಗೆ ನಾನು ನೋಡ್ಕೋತೇನೆ ಅಂತ ಕೃಷ್ಣನ ಈ ಮಾತಿನ ಅರ್ಥ. ಅದರನ್ನೇ ಇಲ್ಲಿ ಅನ್ನದ ವಸುಧಾ ಅನ್ನುವಂಥ ನಾಮ ಹೇಳ್ತಾ ಇದೆ. ವೃದ್ಧ ಅಂತ ಮುಂದಿನ ನಾಮ. ಇದರ ಅರ್ಥ ಎಲ್ಲರಿಗಿಂತ ಹಿರಿಯಳು, ಬಹಳ ಹಳೆಯ ಕಾಲದ ಅಜ್ಜಿ ಇವಳು, ಪುರಾತನಳು. ಅಜ್ಜಿ ಅಂತಂದರೆ ನಮ್ಮ ಅಜ್ಜಿಯಂದಿರ 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 ಅಜ್ಜಿ ಅಂತ ತಗೋಬೇಕು. ಅಂದ್ರೆ ಈ ಜಗತ್ತು ಏನು ಸೃಷ್ಟಿಯಾಗಿದೆ ಅದಕ್ಕೂ ಮೊದಲೇ ಇರುವಂಥವಳು, ಜಗತ್ತನ್ನೇ ಸೃಷ್ಟಿ ಮಾಡಿದವಳಲ್ವಾ. ಹಾಗಾಗಿ ಎಲ್ಲ ಜೀವಕೋಟಿಗಳ ಅಜ್ಜಿಯವಳು. ಉಪನಿಷತ್ತು ಇದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತದೆ. ತ್ವಂ ಜೀರ್ಣ ದಂಡೇನ ವಂಚಸಿ, ಅಂದರೆ ಅಷ್ಟು ಹಳೆ ಕಾಲದವಳು ನೀನು, ಕೋಲನ್ನು ಊರಿ ನಡಿತೀಯ ಅಂತ. ಎಲ್ಲರಿಗಿಂತ ಮೊದಲು ಇದ್ದವಳು ಅಂತ ಈ ನಾಮದ ಅರ್ಥ. ಹಾಗೆ ಇನ್ನೊಂದು ಅರ್ಥ ಇದೆ, ಜ್ಞಾನ ಸಂಪನ್ನರಾದವರನ್ನು ಕೂಡ ನಮ್ಮ ಪರಂಪರೆಯಲ್ಲಿ ವೃದ್ಧರು ಅಂತ ಗೌರವಿಸುವ ಪರಿಯೊಂದಿದೆ. ಜ್ಞಾನ ವೃದ್ಧರು ಅಂತ ಹೇಳ್ತೀವಲ್ವಾ, ಆ ರೀತಿ ಜ್ಞಾನದಲ್ಲೂ ಕೂಡ ಇವಳು ವೃದ್ಧಳು, ಇವಳೇ ಮೊದಲಿಗಳು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ. ಇದರ ಅರ್ಥ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಬ್ರಹ್ಮ ಅಂದರೆ ಚೈತನ್ಯ ರೂಪನಾದ ಪರಮಾತ್ಮ ಅಂತ ಅರ್ಥ. ಆತ್ಮ ಅಂತಂದರೆ ಜೀವಾತ್ಮರು ಅಂತ ಅರ್ಥ. ಈ ಜೀವಾತ್ಮರು ಪರಮಾತ್ಮನೊಂದಿಗೆ ಸೇರಿ ಐಕ್ಯವಾಗುವುದೇ ನಿಜವಾಗಿ ದೇವಿಯ ಸ್ವರೂಪ. ಅಂದರೆ ಜೀವಾತ್ಮನಲ್ಲಿರುವ ಅಲ್ಪತ್ವ, ಅಲ್ಪಶಕ್ತಿ, ಜೀವತ್ವ ಅಂತ ನಾವೇನು ಕರಿತೀವೋ ಅದೆಲ್ಲವೂ ಕೂಡ, ಮತ್ತು ಪರಮಾತ್ಮನಲ್ಲಿರುವ ಸರ್ವಜ್ಞತ್ವ, ಸರ್ವಶಕ್ತಿಮತತ್ವ ಮೊದಲಾದ ಎರಡೂ ಧರ್ಮಗಳನ್ನು ತೆಗೆದು ಹಾಕಿದಾಗ, ಈ ಎಲ್ಲವನ್ನು ನಾವು ಅಲ್ಲಗಳೆದಾಗ ಈ ಎರಡರಲ್ಲೂ ಉಳಿಯುವುದು ಅಖಂಡವಾದ ಚೈತನ್ಯ ಮಾತ್ರ. ಅಂದರೆ ಜೀವಾತ್ಮ ಭಾವವೂ ಅಲ್ಲಿ ಉಳಿದಿರೋದಿಲ್ಲ, ಪರಮಾತ್ಮ ಭಾವವೂ ಅಲ್ಲಿ ಉಳಿದಿರೋದಿಲ್ಲ. ಧ್ಯಾನದಲ್ಲಿ ಈ ಸ್ಥಿತಿ ಸಂಭವಿಸಲಿಕ್ಕೆ ಸಾಧ್ಯ ಇದೆ ಅಂತ ಜ್ಞಾನಿಗಳು ಹೇಳುವಂಥ ಮಾತು. ಇಂತಹ
ಜೀವಾತ್ಮ ಪರಮಾತ್ಮ ಭಾವವನ್ನು ತೆಗೆದಾಗ ಉಳಿದಂತಹ ಅಖಂಡ ಚೈತನ್ಯವೇ ಈ ದೇವಿಯ ಸ್ವರೂಪ ಅನ್ನೋದಾಗಿ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅನ್ನೋ ನಾಮದಿಂದ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಬೃಹತಿ. ಬೃಹತಿ ಅಂತಂದರೆ ಬೃಹತ್ತಾದದ್ದು, ಬಹಳ ದೊಡ್ಡದಾದದ್ದು, ಭೂಮರೂಪವಾದದ್ದು ಅಂತ ಇದರ ಅರ್ಥ. ಶ್ರೇಷ್ಠವಾದದ್ದು, ಜ್ಞಾನವೇ ಇಲ್ಲಿ ಪರಮಶ್ರೇಷ್ಠವಾದದ್ದು. ಹಾಗಾಗಿ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದದ್ದು ಅಂತಂದರೆ ಜ್ಞಾನ ಸ್ವರೂಪವೇ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಮಹತೋ ಮಹೀಯಾನ್ ಅಂತ ಈ ಬೃಹತಿ ಅನ್ನೋ ನಾಮದಂತೆ ಶ್ರೀಕೃಷ್ಣ ತನ್ನನ್ನು ತಾನು ವರ್ಣಿಸಿಕೊಳ್ತಾನೆ. ದೊಡ್ಡದಾದ ಏನು ವಸ್ತುಗಳಿದೆಯೋ, ಶ್ರೇಷ್ಠವಾದ ವಸ್ತುಗಳೇನಿವೆಯೋ ಆ ಎಲ್ಲ ವಸ್ತುಗಳಿಗಿಂತ ನಾನು ಶ್ರೇಷ್ಠ ಅನ್ನೋದಾಗಿ ಕೃಷ್ಣನ ಈ ಮಾತಿನ ಅರ್ಥ. ಹಾಗೆ ಇದಕ್ಕೆ ಹೊಂದಿಕೊಂಡು ಅಣೋರಣೀಯಾನ್ ಅನ್ನುವಂಥ ಒಂದು ಮಾತು ಇದೆ. ಅಂದರೆ ಸೂಕ್ಷ್ಮ ಅಣುಗಳಲ್ಲಿ ಅತ್ಯಂತ ಸೂಕ್ಷ್ಮವಾದವನೂ ಕೂಡ ನಾನು ಅಂತ ಅರ್ಥ. ಅಂದರೆ ಇದರ ಅರ್ಥ ಏನು? ಆ ಬ್ರಹ್ಮ ಕೀಟ ಪರ್ಯಂತ ಅಂತ ಹೇಳ್ದಂಗೆ, ಅಂದರೆ ಒಂದು ಸಣ್ಣ ಸೂಕ್ಷ್ಮಾಣು ಜೀವಿಯಿಂದ ಹಿಡಿದು ಆ ಬ್ರಹ್ಮ ತತ್ವದವರೆಗಿನ ಸಂಗತಿ ಏನಿದೆಯೋ ಅದೆಲ್ಲವೂ ಕೂಡ ನಾನೇ, ಅಥವಾ ಅದೆಲ್ಲವನ್ನು ಮೀರಿರುವಂತಹ ಮೂಲ ಕಾರಣ ತತ್ವ ಈ ಬೃಹತ್ ತತ್ವ ಅಥವಾ ಈ ಭೂಮರೂಪ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಇದೇ ವಿಷಯವನ್ನೇ ಶ್ರೀಕೃಷ್ಣ ಹೇಳ್ತಾ ತಾನು ಎಷ್ಟು ದೊಡ್ಡವನು ಅನ್ನೋದನ್ನು ವಿಶ್ವರೂಪ ದರ್ಶನದಲ್ಲಿ ತೋರಿಸಿಯೇ ಇದ್ದಾನೆ ಅಲ್ವಾ. ಹಾಗಾಗಿ ಈ ತತ್ವಕ್ಕಿಂತ ಮಹತ್ವವಾದದ್ದು, ದೊಡ್ಡದ್ದು, ಶ್ರೇಷ್ಠ, ಗರಿಷ್ಠ, ಬಲಿಷ್ಠವಾದುದು ಇನ್ನೊಂದಿಲ್ಲ. ಹಾಗಾಗಿ ನಾವೂ ಕೂಡ ಶ್ರೇಷ್ಠರಾಗಬೇಕಾದ್ರೆ, ಬಲಿಷ್ಠರಾಗಬೇಕಾದ್ರೆ ಈ ವಿಶಿಷ್ಟವಾದ ಗರಿಷ್ಠ ತತ್ವವನ್ನೇ ಶ್ರೇಷ್ಠವಾದುದೆಂದರಿತು ಅದನ್ನೇ ಶರಣು ಹೋಗಬೇಕು ಅನ್ನೋದಾಗಿ ಈ ಶ್ರೇಷ್ಠ ಯೋಗಿನಿಯರಾದ ವಾಗ್ದೇವಿಯರು ವಿಶಿಷ್ಟವಾಗಿ ಈ ನಾಮವನ್ನು ನಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದಾರೆ, ಅಥವಾ ಈ ನಾಮದ ರಹಸ್ಯವನ್ನು ನಮ್ಮ ಮುಂದೆ ಬಿಚ್ಚಿ ಇಡ್ತಾ ಇದ್ದಾರೆ. ಬ್ರಾಹ್ಮಣಿ ಅಂತ ಮುಂದಿನ ನಾಮ. ಇದರ ಅರ್ಥ ಬ್ರಾಹ್ಮಣಿಯ ರೂಪದಲ್ಲಿರುವವಳು ಅಂತಲೂ ಅರ್ಥ. ಬ್ರಾಹ್ಮಣಿಯಾದವಳು. ನಿಜವಾಗಿ ಬ್ರಾಹ್ಮಣ ಅನ್ನೋದಕ್ಕೆ ಏನರ್ಥ? ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ತಮ್ಮ ಅನುಷ್ಠಾನ ಬಲದಿಂದ, ತಮ್ಮ ಬ್ರಹ್ಮ ತೇಜಸ್ಸಿನಿಂದ ಉಜ್ವಲವಾಗಿ ಹೊಳೆಯುತ್ತಿರುವವರು ಯಾರೋ ಅವರೇ ಬ್ರಾಹ್ಮಣರು. ಈಗಿನ ಹೆಚ್ಚಿನ ಬಹುಸಂಖ್ಯೆಯ ಬ್ರಾಹ್ಮಣರೇನಿದ್ದಾರೆ ಅವರೆಲ್ಲ ಹುಟ್ಟಾ ಬ್ರಾಹ್ಮಣರೇ ಹೊರತಾಗಿ ಕಟ್ಟಾ ಬ್ರಾಹ್ಮಣರಲ್ಲ. ಹಾಗಾದರೆ ಯಾರು ನಿಜವಾದ ಬ್ರಾಹ್ಮಣರು? ಯಾರು ವೇದದ ಸಾರವನ್ನು ಅರಿತು ಅಥವಾ ಆ ವೇದವನ್ನು ಬಲ್ಲಂಥ ಜ್ಞಾನಿಗಳಿಂದ ಅದನ್ನು ತಿಳಿದು ತನ್ನನ್ನು ತಾನು ಆಚರಣೆ, ಉಪಾಸನೆಗಳಿಂದ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡು ಸ್ವಾಧ್ಯಾಯದಿಂದ ಮತ್ತು ಬ್ರಹ್ಮ ಚಿಂತನೆಯಿಂದ ಬ್ರಹ್ಮ ತತ್ವದೆಡೆ ನಿಜವಾಗಿ ತನ್ನ ದಾರಿಯನ್ನು, ಗುರಿಯನ್ನು ಇಟ್ಕೊಂಡು ಸಾಕ್ತಾ ಇರುವಂಥ ಮನುಷ್ಯರು ಯಾರೇ ಇರಲಿ, ಯಾರು ತನ್ನಂತೆ ಪರರನ್ನೂ ಕೂಡ ಸಮಾನವಾಗಿ ಭಾವಿಸುವವನು ಯಾರೇ ಇರಲಿ ಅಂಥವನು ಶ್ರೇಷ್ಠನಾದ ಬ್ರಾಹ್ಮಣ. ಇಂತಹ ಗುಣವಿಶೇಷಗಳ ಸ್ತ್ರೀ ಯಾರೋ ಅವಳು ಬ್ರಾಹ್ಮಣಿ. ಇನ್ನೊಂದು ಅರ್ಥ ಈ ಬ್ರಾಹ್ಮಣ ಅನ್ನೋ ಶಬ್ದಕ್ಕಿರೋದು ಬ್ರಹ್ಮ ತತ್ವದಲ್ಲಿ ಯಾರು ಸದಾ ಸಂಚರಿಸ್ತಾರೋ ಅಂಥವರು ಬ್ರಾಹ್ಮಣ. ಅಂದರೆ ತಮ್ಮ ಮನಸ್ಸನ್ನು ಆ ಬ್ರಹ್ಮ ತತ್ವದಲ್ಲೇ ನೆಲೆಗೊಳಿಸ್ತಾರೋ ಅಥವಾ ನೆಲೆಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೋ ಇಂಥವರೆಲ್ಲ ಬ್ರಾಹ್ಮಣರು. ಇದು ಜಾತಿ ಸಂಬಂಧದ ಬ್ರಾಹ್ಮಣ್ಯ ಅಲ್ಲ. ತಮ್ಮ ಆಚರಣೆ, ತಮ್ಮ ಪರಿಶುದ್ಧ ಮನೋಭಾವನೆ, ಪರರನ್ನು ಕೂಡ ತನ್ನಂತೆ ಬಗೆಯೋದು, ಈ ರೀತಿ ಸಾಧನಾ ವಿಶಿಷ್ಟರಾಗಿರುವ ಪ್ರಾಜ್ಞರಿಗೆ ಸಂಬಂಧಿಸಿದ ಈ ನಡೆಯನ್ನು ಬ್ರಾಹ್ಮಣ್ಯ ಅಂತ ನಿಜವಾಗಿ ಕರೆಯೋದು. ಇದಕ್ಕೆ ಯಾವ ಜಾತಿ ನೀತಿಯ ಸಂಬಂಧವೇ ಇಲ್ಲ. ಇಂತಹ ಜ್ಞಾನದಲ್ಲಿ, ಬ್ರಹ್ಮಜ್ಞಾನ ಇದು, ಈ ಜ್ಞಾನದಲ್ಲಿ ಸ್ಥಿರವಾದವರು ಬ್ರಾಹ್ಮಣರು. ಇಂತಹ ಸ್ತ್ರೀ ರೂಪಕ್ಕೆ ಬ್ರಾಹ್ಮಣಿ ಅನ್ನೋ ನಾಮ. ಬ್ರಾಹ್ಮಿ ಅಂತ ಮುಂದಿನ ನಾಮ. ಬ್ರಹ್ಮನ ರಾಣಿ ಅಂತ ಈ ನಾಮದ ಅರ್ಥ ಇದೆ. ವಾಗಧಿದೇವತೆಯಾದ ವಾಣಿ ಅಂತಲೂ ಅರ್ಥ ಇದೆ. ಆಡು ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಮಾತಿನ ರೂಪದಲ್ಲಿರುವವಳು ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ, ಬ್ರಾಹ್ಮಿ ಮುಹೂರ್ತ ಅಂತ ಒಂದು ವಿಷಯ ನಮಗೆಲ್ಲ ಗೊತ್ತೇ ಇದೆ. ಬೆಳಗಿನ ಜಾವ 3 ಗಂಟೆಯಿಂದ ಸೂರ್ಯೋದಯದ ಕಾಲದವರೆಗೂ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ.
ನಮ್ಮ ಮನಸ್ಸು ನಿದ್ದೆಯಲ್ಲಿ ಆ ಪರಮ ಚೈತನ್ಯದೊಡನೆ ಬೆರೆತು ಎಚ್ಚರವಾಗಿ ಶುದ್ಧತೆಯಲ್ಲಿರುವಂತಹ ಕಾಲ. ಅಂದರೆ ಮನಸ್ಸು ಇನ್ನೂ ಯೋಚನಾ ಪರವಶವಾಗಿರೋದಿಲ್ಲ. ಯೋಚನೆಗಳು ಮನಸ್ಸಿನಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿರಳವಾಗಿರ್ತದೆ. ಈ ಕಾಲದಲ್ಲಿ ಧ್ಯಾನ, ಪೂಜೆ, ಅರ್ಚನೆ, ಜಪ ಯಾವುದೇ ಇರಲಿ, ಯಾವುದನ್ನೇ ಮಾಡಿದರೂ, ಅದು ಲೌಕಿಕ ಸಾಧನೆ ಕೂಡ ಆದರೂ ನಮ್ಮ ಮನಸ್ಸಿನ ಶಕ್ತಿ ಆ ಹೊತ್ತಿನಲ್ಲಿ ಬಹಳ ಬೇಗ ಏಕಾಗ್ರವಾಗ್ತದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಸಾಧನೆಗಳೆಲ್ಲವೂ ಕೂಡ ಬಹುಬೇಗ ಫಲಿಸ್ತದೆ. ಹಾಗಾಗಿ ಸಾಧನೆಗೆ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಶಸ್ತ ಕಾಲ ಈ ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ಶಾಸ್ತ್ರ, ನಮ್ಮ ಅನುಭವ, ನಮ್ಮ ಹಿರಿಯರು ಎಲ್ಲ ಹೇಳುವಂಥದ್ದು. ಆ ಬೆಳಗಿನ ಜಾವದ ಬ್ರಾಹ್ಮಿ ಕಾಲವನ್ನು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ನಮಗೆ ಎಲ್ಲ ಸಾಧನೆಗಳನ್ನು ನಡೆಸಿ ಸಿದ್ಧಿ ಪಡೆಯಲು ಈ ಕಾಲ ಅತ್ಯಂತ ಪ್ರಶಸ್ತವಾದದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ನಮ್ಮ ಸಾಧನಾ ತತ್ಪರತೆಯನ್ನು ಆ ಕಾಲದಲ್ಲಿ ನಾವು ಮಾಡಬೇಕು ಅಂತ ಈ ಕಾಲವನ್ನೇ ಒಂದು ರೂಪವಾಗಿಟ್ಟು, ಅಂದರೆ ಬ್ರಾಹ್ಮಿ ಮುಹೂರ್ತವನ್ನೇ ದೇವಿಯ ಒಂದು ರೂಪವನ್ನಾಗಿಟ್ಟು ಬ್ರಾಹ್ಮಿ ಅನ್ನೋ ನಾಮದಿಂದ ವಾಗ್ದೇವಿಯರು ಇಲ್ಲಿ ದೇವಿಯ ಸ್ತುತಿ ಮಾಡ್ತಾ ಇದ್ದಾರೆ. ಕಾಲದ ಸ್ತುತಿ ಇದು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.